ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ. 1 ಲೀಟ್ರ್ ಮೊಸರನ್ನು 1/4 ಲೀಟ್ರ್ ಅನ್ನಕ್ಕೆ ಹಾಕ್ಬಿಟ್ರೆ ಗಟ್ಟಿ ಮೊಸರು ಅರ್ಧ ಲೀಟ್ರ್ ತಗೊಂಡಿದ್ದೀನಿ. ಅರ್ಧ ಲೀಟ್ರ್ ಗಟ್ಟಿ ಮೊಸರು ಹಾಕಿದ್ದೀನಿ. ಸಿಡಿದಾಗಲೇ ಸಾಸಿವೆ ಘಮ ಚೆನ್ನಾಗಿ ಬರೋದು. 1 ಸ್ಪೂನ್ನಷ್ಟು ಕಡಲೆಬೇಳೆ ಹಾಕಿದ್ದೀನಿ. 1 ಸ್ಪೂನ್ ಉದ್ದಿನಬೇಳೆನೂ ಹಾಕಿದ್ದೀನಿ. ಕಾಯಿ ಒಂದು 5 ಹಸಿಮೆಣಸಿನಕಾಯಿ ಕೀಳಿಟ್ಕೊಂಡಿದ್ದೆ. ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಒಂದು ಚೂರು ಇಂಗು, ಇಷ್ಟೇ ಇದನ್ನು ಹಾಕಿ ಬಿಡೋಣ. ಸ್ನೇಹಿತರೆ, ಈಗ ಮೊಸರನ್ನ ಹೇಗೆ ಮಾಡುವುದು? ಸ್ಪೆಷಲ್ ಹಾಲು, ಗಟ್ಟಿ ಹಾಲು. ಇದು ಅರ್ಧ ಲೀಟ್ರ್ ಇದೆ. ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ. ಈ ಅರ್ಧ ಲೀಟ್ರ್ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಹೀಗೆ ತಣ್ಣಗಾಗಿದೆ ಅನ್ನ ತಣ್ಣಗಾದ್ಮೇಲೆ ಹಾಕಬೇಕು, ಅಥವಾ ನೀವು ಬರೀ ಹಾಲೇ ಹಾಕೋದಾದ್ರೆ ನೀವು ಅನ್ನ ಬಿಸಿ ಇದ್ದಾಗಲೂ ಹಾಕ್ಬಿಟ್ಟು ಆರಾಕ್ಬೋದು. ನಾನೇನು ಮಾಡಿದೆ, ಅನ್ನ ಮಾಡಿ ಆರಕ್ಕೆ ಬಿಟ್ಟು ನಂತರ ಹಾಲನ್ನು ಹಾಕಿದ್ದೀನಿ. ಏನಿದು ಮೊಸರನ್ನ ಅಂತ ಹೇಳ್ತೀರಾ, ನೀವು ಹಾಲು ಹಾಕ್ತಾ ಇದ್ದೀರಾ ಅಂತ ಹೇಳ್ತೀರಲ್ಲ ಅಂತ ನೆನ್ಕೋಬೋದು. ಬಟ್ ಇದು ಯಾತಕ್ಕೋಸ್ಕರ ಅಂತ ಅಂದರೆ, ಸಂಪೂರ್ಣವಾಗಿ ನಾವು 1 ಲೀಟ್ರ್ ಮೊಸರನ್ನು 1/4 ಲೀಟ್ರ್ ಅನ್ನಕ್ಕೆ ಹಾಕ್ಬಿಟ್ರೆ ಏನಾಗುತ್ತೆ, ತುಂಬ ಹುಳಿ ಆಗುತ್ತೆ. ತುಂಬ ಹೊತ್ತು ಇಡ್ಲಿಕ್ಕಾಗಲ್ಲ. 2 ಅವರ್ 3 ಅವರ್ ಆಗ್ಬಿಡ್ತಲ್ಲ. ಹಂಗಾಗಿ ನಾವು ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೋತೀವಿ. ಇದಕ್ಕೆ ಗಟ್ಟಿ ಮೊಸರು ಅರ್ಧ ಲೀಟ್ರ್ ತಗೊಂಡಿದ್ದೀನಿ. ಅರ್ಧ ಲೀಟ್ರ್ ಗಟ್ಟಿ ಮೊಸರು ಹಾಕಿದ್ದೀನಿ. ಅದನ್ನು ಕೂಡ ಕ್ಲೀನಾಗಿ ಇದರ ಜೊತೆ ಸೇರಿಸ್ಕೊಂಡು ಕ್ಲೀನಾಗಿ ಕಲಿಸ್ಕೋಬೇಕು. ಕಲಿಸಿ ಬೇಕಾಗುವಷ್ಟು ಉಪ್ಪು 1 ಸ್ಪೂನ್ ಬೇಕಾಗ್ಬೋದು, ಇಷ್ಟು ಹಾಕಿದ್ದೀನಿ. ಮೊಸರನ್ನಕ್ಕೆ ಒಂಚೂರು ಉಪ್ಪು ಕಡಿಮೆ ಇದ್ರೂ ಚಿಂತೆ ಇಲ್ಲ. ಇದು ಹೀಗಿರಲಿ. ಅದಕ್ಕೆ ಒಂದು ಒಗ್ಗರಣೆ ಮಾಡಬೇಕು. ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯಕ್ಕೆ ಬಿಡೋಣ. ಎಣ್ಣೆ ಕಾಯ್ತಾ ಇದೆ. ಇಲ್ಲಿಗೆ ಕೆಲವರು ಏನು ಮಾಡ್ತಾರೆ, ಸಮಯ ಉಳಿಸ್ಲಿಕ್ಕೆ ಅಂತ ಎಣ್ಣೆ ಕಾದೇ ಇರಲ್ಲ. ಆ ಕಾಯ್ದಿರೋ ಎಣ್ಣೆಗೇನೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಎಲ್ಲನೂ ಒಟ್ಟಿಗೆ ಹಾಕ್ತಾರೆ. ಆಗ ಏನಾಗುತ್ತೆ ಹೇಳಿ, ಈ ಕಡೆ ಕಡಲೆಬೇಳೆನೂ ಆಗಲ್ಲ, ಸಾಸಿವೆನೂ ಸಿಡಿಯಲ್ಲ, ಎಣ್ಣೆ ಕಾದಿರಲ್ಲ. ಹಸಿ ಎಣ್ಣೆಗೆ ಎಲ್ಲನೂ ಬಗ್ಗಿಸ್ಬಿಟ್ಟು ಒಗ್ಗರಣೆ ಹಾಕಿದ್ವಿ ಅಂತ ತೋರಿಸ್ತಾರೆ. ಹಾಗೆ ಮಾಡಬಾರ್ದು. ನಾವು ಒಬ್ಬರಿಗೆ ಒಂದು ವಿದ್ಯೆಯನ್ನು ತೋರಿಸ್ಕೊಡ್ಬೇಕಾದ್ರೆ ಸಂಪೂರ್ಣವಾಗಿ ಹೇಗೆ ಮಾಡಬೇಕು, ಅದು ಯಾವ ಸಮಯದಲ್ಲಿ ಹಾಕಬೇಕು, ಎಣ್ಣೆ ಕಾಯಬೇಕಾ ಬೇಡವಾ, ಪ್ರತಿಯೊಂದನ್ನು ನಾವು ಸಂಪೂರ್ಣವಾಗಿ ತಿಳಿಸಿಕೊಡ್ಬೇಕು. ಆವಾಗ ಆ ಭಗವಂತ ಕೂಡ ನಮ್ಮನ್ನು ಮೆಚ್ತಾರೆ ಅಂತ ಹೇಳ್ತಾ, ನೋಡಿ ಎಣ್ಣೆ ಕಾಯ್ತು. ಇಲ್ಲಿಗೆ ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆ ಹಾಕಿದ್ದೀನಿ. ನೋಡಿ, ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿಬೇಕು. ಹೀಗೆ ಅದು ಸಿಡಿದಾಗಲೇ ಸಾಸಿವೆ ಘಮ ಚೆನ್ನಾಗಿ ಬರೋದು. 1 ಸ್ಪೂನ್ನಷ್ಟು ಕಡಲೆಬೇಳೆ ಹಾಕಿದ್ದೀನಿ. 1 ಸ್ಪೂನ್ ಉದ್ದಿನಬೇಳೆನೂ ಹಾಕಿದ್ದೀನಿ. ಇದನ್ನ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಬಣ್ಣ ಬರೋವರೆಗೂ ಹುರ್ಕೋಬೇಕು. ಹೀಗೆ ಕೈ ಆಡಿಸ್ತಾ ಇರಬೇಕು. ಇಲ್ಲ ಎಲ್ಲ ಒಂದು ಕಡೆ ಉರಿ ಜಾಸ್ತಿ ಇರೋ ಕಡೆ ಕೆಂಪಗಾಗ್ಬಿಡುತ್ತೆ, ಉರಿ ಕಡಿಮೆ ಇರೋ ಕಡೆ ಹಾಗೇ ಇರುತ್ತೆ. ನೋಡಿ ಆಗಿದೆ. ಇಲ್ಲಿಗೆ ಹಸಿಮೆಣಸಿನಕಾಯಿ, ಒಂದು 5 ಹಸಿಮೆಣಸಿನಕಾಯಿ ಕೀಳಿಟ್ಕೊಂಡಿದ್ದೆ. ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ತುರಿದಿಟ್ಟ ಶುಂಠಿ, ಇಷ್ಟನ್ನು ಮತ್ತೆ ಒಂದ್ಸರಿ ಹೀಗೆ
ಬೆರೆಸ್ಕೋಬೇಕು. ಹಸಿಮೆಣಸಿಕಾಯಿ ಉದ್ದುದ್ದಾನೆ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಅಂದ್ರೆ ಮಕ್ಕಳು ತಿಂತಾರೆ. ನಾವು ತುಂಬಾ ಸಣ್ಣಕ್ಕೆ ಹೆಚ್ಚಾಕ್ಬಿಟ್ರೆ ಯಾವ್ದಾರ ಮಗು ಗೊತ್ತಿಲ್ಲದೆ ಬಾಯಿಗೆ ಹಾಕೊಂಡ್ರೆ ಖಾರ ಆಗಿ ಪಾಪ ತುಂಬಾ ಒದ್ದಾಡುತ್ತವೆ ಮಕ್ಕಳು. ಅದಕ್ಕೋಸ್ಕರ ಉದ್ದುದ್ದಾಗಿ ಕಟ್ ಮಾಡಿ ಹಾಕೊಂಡು ಈ ತರ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ನೋಡಿ, ಒಂದು ಚೂರು ಇಂಗು, ಇಷ್ಟು ತುಂಬಾ ಚೆನ್ನಾಗಿರುತ್ತೆ. ಅದೇನು ಇಂಗಿನ ಘಮ ಏನು ಅಷ್ಟೊಂದು ಮೂಗಿಗೆ ಬಡಿಯುವಾಗಿರಲ್ಲ. ಇಲ್ಲಿ ಒಗ್ಗರಣೆಗೆ ಹಾಕ್ತೀವಲ್ಲ, ಅದು ಹೀಗೆ ಚೆನ್ನಾಗಿ ಕದ್ರೋಗುತ್ತೆ. ನೋಡಿ ಆಗಿದೆ, ಎಲ್ಲ ಚೆನ್ನಾಗಿ ಹುರಿದಿದೆ. ಈಗ ಮೊಸರನ್ನದ ಮೇಲೆ ಇದನ್ನು ಹಾಕಿ ಬಿಡೋಣ. ಸಂಪೂರ್ಣವಾಗಿ ಎಲ್ಲ ಬಳಿದು ಇದರಲ್ಲಿ ಹಾಕಿ ಸೈಡ್ಗಿಟ್ಟು ಇದನ್ನ ಒಂದ್ಸಾರಿ ಹೀಗೆ ಮಿಕ್ಸ್ ಮಾಡಿ ನಾವು ನಮ್ಮ ಕೇಟ್ರಿಂಗಲ್ಲೂ ಕೂಡ ಇದೇ ರೀತಿನೇ ಮಾಡೋದು ಮೊಸರನ್ನನ. ನೋಡಿ ಹೇಗಿದೆ, ಹೇಗೆ ಕಾಣ್ತಾ ಇದೆ, ಬಹಳ ಚೆನ್ನಾಗಿದೆ. ತಾಯಿ ಆಶೀರ್ವಾದದಿಂದ ಮೊಸರನ್ನ ಬಹಳ ಅದ್ಭುತವಾಗಿ ಬಂದಿದೆ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕಲಿಸಿದರೆ ಇಲ್ಲಿಗೆ ಮೊಸರನ್ನ ಮಾಡುವುದು ಹೇಗೆ ಅಂತ ನೀವು ಮಾಡಿ ಮನೆಯವರಿಗೆಲ್ಲ ಕೊಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮ ಆರೋಗ್ಯ ನಮಗೆ ಮುಖ್ಯ. ಹೋಗಿದ್ದು ಬರ್ತೀನಿ. ನಮಸ್ಕಾರ.